ನಮಸ್ಕಾರ ವೀಕ್ಷಕರೇ. ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಪ್ರಥಮವಾಗಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳನ್ನು ಪ್ರತಿನಿತ್ಯ ನಾವು ಎದುರಿಸ್ತಾ ಬರ್ತಾ ಇದ್ವಿ. ಅದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಇತ್ತೀಚಿನ ಆಧುನಿಕ ಜೀವನ ಶೈಲಿಯಲ್ಲಿ ನಮಗೆ ನಾವೇ ಅಳವಡಿಸಿಕೊಂಡಂಥ ಪರಿಣಾಮವಾಗಿ ಇವತ್ತು ಅನುಭವಿಸಬೇಕಾಗಿದೆ. ಅದರಲ್ಲೂ ಕೂಡ ನಾವು ಈ ಹಿಂದಿನಿಂದಲೂ ಕೇಳಿಪಟ್ಟಂತಹ ಒಂದಷ್ಟು ಮೂಳೆ ನೋವುಗಳಾಗಿರ್ಬೋದು, ಕೀಲು ನೋವು, ಈ ರೀತಿಯಾದಂಥ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ. ಹಾಗಿದ್ರೆ ಇವತ್ತಿನ ಈ ಒಂದು ಡಾಕ್ಟರ್ನ ಲೈವ್ನಲ್ಲಿ ಮೂಳೆ ಮತ್ತು ಕೀಲಿನ ಕುರಿತಾದಂಥ ಒಂದಷ್ಟು ಯಾವ ರೀತಿಯಾಗಿ ಚಿಕಿತ್ಸೆಗಳು ಲಭ್ಯವಿದ್ದಾವೆ, ಇತ್ತೀಚಿನ ಅಪ್ಡೇಟೆಡ್ ವರ್ಷನ್ ಆಫ್ ಟೆಕ್ನಾಲಜಿಯಲ್ಲಿ ಆಗಿರ್ಬೋದು, ಆ ಸಮಸ್ಯೆಗಳು ಯಾಕಾಗಿ ಪರಿಣಮಿಸುತ್ತವೆ, ಅದಕ್ಕೆ ಕಾರಣಗಳೇನು, ಈ ಕುರಿತಾದಂಥ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತೀವಿ. ಇದುವೇ ಹೊತ್ತಿನ ವಿಶೇಷ ಹೆಲೋ ಡಾಕ್ಟರ್. ನಾನು ನಾಚಪ್ಪ. ಸರ್, ನಾನು ಈಗಾಗಲೇ ಕೂಡ ಹೇಳಿದೆ, ಮಂಡಿ ನೋವಾಗಿರ್ಬೋದು, ಸೊಂಟ ನೋವೆಲ್ಲ ಕೂಡ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಅಂತ. ಈ ಕುರಿತಾಗಿ ಮಾತನಾಡೋದಕ್ಕೂ ಮೊದಲಿಗೆ ಇವತ್ತಿನ ಕಾರ್ಯಕ್ರಮದ ಸ್ಪಾನ್ಸರ್ ಆಗಿರುವಂಥ ಬಾನವಿ ಆಸ್ಪತ್ರೆಯವರ ಒಂದು ವಿಚಾರವನ್ನು ಕೂಡ ಮಾತನಾಡಿದರೆ, ಮೈಸೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಬಾನವಿ ಆಸ್ಪತ್ರೆ ಕೂಡ ಒಂದಾಗಿರುವಂಥದ್ದು. ಎಲ್ಲ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿಗೂ ಸೂಕ್ತವಾದಂಥ ಚಿಕಿತ್ಸಾ ವಿಧಾನಗಳು ಬಾನವಿ ಆಸ್ಪತ್ರೆಯಲ್ಲಿ ಕೂಡ ಲಭ್ಯವಿದೆ. ಹಾಗಿದ್ರೆ ಬಾನವಿ ಆಸ್ಪತ್ರೆಯಲ್ಲಿ ಯಾವೆಲ್ಲ ವಿಶೇಷತೆಗಳಿದೆ, ಏನೇನೆಲ್ಲ ಲಭ್ಯವಿದೆ ಚಿಕಿತ್ಸಾ ವಿಧಾನಗಳು, ಬನ್ನಿ ನೋಡ್ಕೊಬರೋಣ. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸುಲಭವಾಗಿ ಕೈಗೆಟುಕುವ ಚಿಕಿತ್ಸೆಗಳು ನಿಮ್ಮ ಬಾನವಿ ಆಸ್ಪತ್ರೆಯಲ್ಲಿ. ಪ್ರಯೋಗಾಲಯ ಸೇವೆಗಳು, ಡಯಾಲಿಸಿಸ್ ಸೆಂಟರ್, ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳನ್ನು ಹೊಂದಿರುವ ಶಸ್ತ್ರಚಿಕಿತ್ಸಾ ಘಟಕ, ಇಎನ್ಟಿ ನ್ಯಾರೋ ಮೈಕ್ರೋ ಚಿಕಿತ್ಸೆ, ಕಿಡ್ನಿ ಸ್ಟೋನ್ಗೆ ಲೇಸರ್ ಚಿಕಿತ್ಸೆ, ಆರ್ಥೋಪೆಡಿಕ್ ಚಿಕಿತ್ಸೆ ಮತ್ತು ಚರ್ಮರೋಗ ವಿಭಾಗಕ್ಕೆ ಮೈಸೂರಿನಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನ ಚಿಕಿತ್ಸೆ, ಮೆಡಿಕಲ್ ಸರ್ಜಿಕಲ್ ಸೌಲಭ್ಯದೊಂದಿಗೆ ಐಸಿಯು, ಎಂಡೋಸ್ಕೋಪಿ, ಡಯಾಲಿಸಿಸ್ ಸೇವೆಗಳು, ಗರ್ಭಿಣಿಯರ ಹೆರಿಗೆ, ಮಗುವಿನ ಉತ್ತಮ ಚಿಕಿತ್ಸೆ ಹಾಗೂ ಸರ್ಕಾರಿ ಯೋಜನೆ, ಪೊಲೀಸ್ ನೌಕರರಿಗೆ ಆರೋಗ್ಯ ಭಾಗ್ಯ ಯೋಜನೆ, ಸಿಎಫ್ಟಿಆರ್ಐ ಹಾಗೂ ಬಿಎಸ್ಎನ್ಎಲ್ ನೌಕರರ ಯೋಜನೆಗಳು, ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ಗಳ ಸೌಲಭ್ಯವಿದೆ. 24 ಗಂಟೆಗಳ ಔಷಧಾಲಯ, ಆಂಬ್ಯುಲೆನ್ಸ್ ಸೇವೆಗಳು, ನುರಿತ ತಜ್ಞರು, ಶುಶ್ರೂಷಕರು ಮತ್ತು ನಿರ್ವಹಣಾ ಸೇವೆಗಳನ್ನು ಒಳಗೊಂಡಿರುವ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದು ಬಾನವಿ ಆಸ್ಪತ್ರೆ. ನಮ್ಮಲ್ಲಿ ಹೆರಿಗೆಯಾದ ಮಕ್ಕಳ ಜನನ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ. ಸಂಪರ್ಕಿಸಿ ಬಾನವಿ ಆಸ್ಪತ್ರೆ, ಅನಿಕೇತನ ರೋಡ್, ಇಎನ್ಎಫ್ ಬ್ಲಾಕ್, ಕುವೆಂಪು ನಗರ, ಮೈಸೂರು. ದೂರವಾಣಿ ಸಂಖ್ಯೆ 0821 25454 ಮತ್ತು 8123 088842. ಬನ್ನಿ. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಂಡಿ ಹಾಗೂ ಮೂಳೆ ನೋವಿನ ಕುರಿತಾಗಿ ಮಾತನಾಡಲು ಬಾನವಿ ಆಸ್ಪತ್ರೆಯ ಮೂಳೆ ಹಾಗೂ ಕೀಲು ರೋಗ ಶಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ಆಕಾಶ್ ಮುಗಳೂರು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್, ಓಕೆ. ನಾನು ಆರಂಭದಲ್ಲೇ ಕೂಡ ಹೇಳ್ತಾ ಇದ್ದೆ, ಎಲ್ಲರಿಗೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿದ್ದೇ ಇರ್ತವೆ ಪ್ರತಿನಿತ್ಯ. ಅದರಲ್ಲೂ ಕೂಡ ಈ ರೀತಿ ಮೂಳೆ ನೋವು, ಮಂಡಿ ನೋವು ಅನ್ನೋದನ್ನು ಸಾಮಾನ್ಯವಾಗಿ ಹಿರಿಯರಿಂದನೂ ಕೂಡ ಕೇಳಿಬಿಟ್ಟಿರ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋದಾದ್ರೆ, ಈ ಮಂಡಿ ನೋವಾಗಿರ್ಬೋದು ಅಥವಾ ಈ ಮೂಳೆ ನೋವು ಅಥವಾ ಏನಿರ್ತದೆ, ಅದಕ್ಕೆ ಜನರಲ್ ಆಗಿ ಏನನ್ನು ಡಿಫೈನ್ ಮಾಡ್ಬೋದು ಇನ್ನು ಸ್ಟಾರ್ಟಿಂಗ್ ಮೇಲೆ? ಅಂದರೆ ಯಾವ ಏಜ್ ಗ್ರೂಪ್ ಒಳಗಡೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆಗಡೆ ಡಿಪೆಂಡ್ ಆಗುತ್ತೆ. ಓಕೆ. ಈಗ ಯಂಗ್ ಪೇಷಂಟ್ಸ್ ಒಳಗಡೆ ಈಗ ನಾರ್ಮಲಿ ಕಾಂಡ್ರೋಮಲೇಷನ್ ಅಂತ ಹೇಳ್ತೀವಿ. ಅಂದರೆ ಆಟ ಆಡ್ತಿರ್ಬೇಕಾದ್ರೆ ತುಂಬ ಓವರ್ ಯೂಸು ಅಥವಾ ಒಬಿಸಿಟಿಯಿಂದ ವೆಯ್ಟ್ ಜಾಸ್ತಿ ಆಗಿಬಿಟ್ಟು, ಅಂದರೆ ಮೃದ್ವಸ್ತಿ ಅಂತ ಏನು ಹೇಳ್ತಾರೆ, ಮಂಡಿ ಚಿಪ್ಪಿನ ಹಿಂಭಾಗದ ಮೃದ್ವಸ್ತಿ, ಅದು ಸವಿಯುವಂತಹ ಸಾಧ್ಯತೆ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಮೂಳೆ ಸವಿಯುವಿಕೆ ಅಂದರೆ ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ, ಅದು ಬರುವಂತಹ ಸಾಧ್ಯತೆ ಇರುತ್ತೆ. ಎಷ್ಟೋ ಸತಿ ಊತದ ಸಂಧಿವಾತ, ಅಂದರೆ ಈಗ ಇದನ್ನು ರಿಮಿಟೆಡ್ ಆರ್ಥ್ರೈಟಿಸ್ ಆಯಿತು, ಇವುಗಳಿಂದ ಎಫೆಕ್ಟ್ ಆಗುವಂತಹ ಸಾಧ್ಯತೆಯೂ ಇರುತ್ತೆ. ಅಂದರೆ ಏಜು ಮತ್ತು ಏನು ಕಾರಣ ಇರುತ್ತೆ ಅದ್ರ ಮೇಲ್ಗಡೆ ಡಿಫೈನ್ ಆಗುತ್ತೆ. ಓಕೆ. ನೀವು ಸಾಮಾನ್ಯವಾಗಿ ಹೇಳ್ತಾ ಇದ್ವಿ, ಚಿಕ್ಕ ಮಕ್ಕಳಲ್ಲಾದ್ರೆ ಒಂದಷ್ಟು ಆಟದ ಹೆಚ್ಚಿನ ಪರಿಣಾಮ ತೊಡಗಿಸ್ಕೊಳ್ಳೋದು, ಪ್ರೋ ಆಕ್ಟಿವ್ ಆಗಿರೋದು ಕಾರಣ ಆಗುತ್ತೆ ಅಂದ್ರೆ. ಆದ್ರೆ ವಯಸ್ಸಿನಲ್ಲಿ ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತಾ ಇರ್ತಾರೆ, ಮೋಸ್ಟ್ಲಿ ನಮ್ಮ ಮಂಡಿ ಸವಿತಾ ಇದೆ ಅನ್ಸುತ್ತೆ, ಮೂಳೆ ಸವಿತಾ ಇದೆ. ವಿ ಜಡ್ಜ್ ಬೈ ಆರ್ ಸೆಲ್ಫ್ ಎವ್ರಿಥಿಂಗ್. ಸೊ ಅದು ನಿಜಾನ, ಅದು ಆಗತ್ತಾ ಅಥವಾ ಜಸ್ಟ್ ಎ ಪರ್ಸೆಪ್ಷನ್? ಅಂದ್ರೆ ಈ ಹುಟ್ಟಿದ ಮೇಲಿಂದ ಸಾಯೋ ತನಕ ಮೂಳೆ ಸವಿಯೋದು ಸಹಜ, ಎಲ್ಲರದು ಸವಿಯೋದು. ಅಂದರೆ ಹುಟ್ಟಿದಾಗ ಹೇಗಿತ್ತು 20 ವರ್ಷ ಇದ್ದಾಗ ಆ ಥರ ನಾವು ಲಾಸ್ಟ್ ಎಂಡ್ ಆಫ್ ಲೈಫ್ ತನಕ ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರದು ಸವಿಯೋದು ಸಹಜ ಮತ್ತು ನೈಸರ್ಗಿಕ. ಆದರೆ ತುಂಬ ಜಾಸ್ತಿ ಸೌದೋದಾಗ ನಮಗೆ ನಮ್ಮ ಜೀವನ ಶೈಲಿಯಲ್ಲಿ ತುಂಬ ಅಡಚಣೆಗಳನ್ನ ಉಂಟು ಮಾಡುತ್ತೆ. ಸೊ ಯಾವಾಗ ನಮಗೆ ನೋವು ಉಂಟು ಮಾಡುತ್ತೋ ಅವಾಗ ಅದು ತುಂಬ ಜಾಸ್ತಿ ಸೌದೋಗಿದೆ ಅಥವಾ ತುಂಬ ನಮ್ಗೆ ತೊಂದರೆ ಕೊಡ್ತಾ ಇರಬೇಕಾದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಮೊದಲಿಂದ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ, ಅಂದರೆ ಒಂದು ಸ್ವಲ್ಪ ನಾವು ಕಂಪ್ಲೀಟ್ಲಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಇದ್ದಿದ್ರೊಳಗಡೆ ಒಂದು ಲೈಫ್ ಸ್ಟೈಲು, ಒಂದು ಹೆಲ್ದಿ ವೇಟ್, ಇವುಗಳನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಮುಂದೂಡ್ಬೋದು. ಖಂಡಿತ. ಒಬ್ರು ಕಾಲರ್ ಇದ್ದಾರೆ, ಆರಂಭದಲ್ಲಿ ಮಾತಾಡೋಣ. ಡಾಕ್ಟರ್, ಹಲೋ.
ಹಲೋ ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು? ಹಾಂ ಸರ್, ಸರ್ ತಿಮ್ಮೇಗೌಡ ಅಂತ, ನಾನು ಹಾಸನದಿಂದ. ಹಾಸನದಿಂದ. ಓಕೆ, ಯಾವ್ದ್ರ ಬಗ್ಗೆ ಕೇಳಬೇಕಾಗಿತ್ತು? ಸರ್ ನಮ್ದು ಕಾಲು ಸ್ವಲ್ಪ ನಮ್ದು ಎಲ್ಲ ಸೌದೋಗಿದೆ. ನಮ್ಗೆ 50 ವರ್ಷ. ಓಕೆ, ಎಸ್ ಡಾಕ್ಟರ್ ಆಕಾಶ್ ಇದ್ದಾರೆ, ಮಾತನಾಡಿ ಸರ್ ಅವರೊಂದಿಗೆ. ಕೊಡಿ ಎಸ್, ಮಾತನಾಡಿದ್ದಾರೆ. ಹಲೋ ನಮಸ್ತೆಪ್ಪ. ನಮಸ್ತೆ, ಹೇಳಿ ಸರ್. ನಮಸ್ತೆ, ಹೇಳಿ. ಸರ್ ನಮ್ದು ಸರ್ ಎಡಕಾಲು ಅದು ಸ್ವಲ್ಪ ನಮ್ಗೆ ಬಿದ್ದು ಏಟ್ ಆಗಿತ್ತು. ಅದು ಮೂಳೆ ಇಲ್ಲಿ ಹಾಸನದಲ್ಲಿ ಹೇಮಾವತಿ ಹಾಸ್ಪಿಟಲ್ ರಾಮಕೃಷ್ಣ ಭಟ್ ಅಂತ ಇದ್ದಾರೆ. ಓಕೆ, ಅವ್ರಿಗೆ ಡಾಕ್ಟರ್ ತೋರಿಸ್ತೀವಿ ಸರ್. ಅವರು ಬೇರೆ ಇದು ಏನೋ ಇದು ಬರ್ತಂತ ಅದನ್ನ ಇದು ಹಾಕ್ಬೇಕು ಅಂತಾರೆ. ಅದು ಹಾಕ್ಸಿದ್ರೆ ಚೆನ್ನಾಗಿರುತ್ತಾ? ಅಂದರೆ ಕಂಪ್ಲೀಟ್ಲಿ ಸೌದೋಗಿದ ಮೇಲಿಂದನೇ ಯಾವ್ದಾದ್ರು ಸರ್ಜನ್ ನಿಮಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಸಜೆಸ್ಟ್ ಮಾಡ್ತಾರೆ. ಸೌದೋಗ್ಬಿಟ್ಟು ಮೂಳೆ ಕಂಪ್ಲೀಟಾಗಿ ಸೌದೋಗಿ ನಿಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಅಡಚಣೆಗಳು ಉಂಟಾದಾಗ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಶೈಲಿ ಇಂಪ್ರೂವ್ ಆಗುತ್ತೆ. ಅಲ್ಲ ಸರ್, ಅದನ್ನ ಚಿಪ್ ಇದನ್ನೇ ಬೇರೆ ಸ್ಟೀಲ್ದು ಏನೋ ಹಾಕ್ತಾರ, ಅದು ಹಾಕ್ಸ್ಕೋಬಹುದಾ? ಅದಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಕಂಪ್ಲೀಟಾಗಿ ಸೌದೋಗಾದ್ಮೇಲಿಂದ ಅದನ್ನು ವಾಪಸ್ ಮತ್ತೆ ಇದು ಮಾಡೋದಕ್ಕೆ ರಿವರ್ಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಮೊದಲಿನ ಥರ ಯಾವ ಥರ ಇತ್ತು ನೈಸರ್ಗಿಕವಾಗಿ ಅದನ್ನು ಇದು ಮಾಡೋದಕ್ಕಾಗೋದಿಲ್ಲ. ಸೊ ಅವಾಗ ಮಂಡಿ ಮರುಜೋಡಣೆ ಅಂತ ಹೇಳ್ತೀವಿ. ಅಂದರೆ ಆರ್ಟಿಫಿಷಿಯಲ್ ಇಂಪ್ಲಾಂಟ್ಸ್ ಅಂತ ಏನಿರುತ್ತೆ ಅದನ್ನು ಹಾಕಬೇಕಾಗುತ್ತೆ. ನೀವು ಸ್ಟೀಲ್ ಅಂತ ಏನು ಹೇಳ್ತಿದ್ದೀರಾ, ಅಲಾಯ್ಸ್ ಏನಿರುತ್ತೆ ಅದನ್ನು ಸೌದೋಗಿರೋ ಮಂಡಿ ಭಾಗವನ್ನು ಅಂದರೆ ವೃದ್ಧಸ್ಥಿಯನ್ನು ತೆಗೆದುಬಿಟ್ಟು ಬೇರೆ ಇದನ್ನು ರೀಪ್ಲೇಸ್ ಮಾಡ್ತಾರೆ. ಸೊ ಅದರಿಂದ ಜೀವನ ಶೈಲಿಯಲ್ಲಿ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅಲ್ಲ ಸರ್, ಈಗ ಅದು ಸ್ಟೀಲ್ ಹಾಕ್ಸ್ಕೊಂಡ್ರೆ ಫಸ್ಟ್ ಹಂಗೆ ಹೆಂಗ್ ಹಂಗೆ ಇರುತ್ತಾ? ಯಾವುದು ಸರ್, ಈಗ ಸ್ಟೀಲ್ ಅದು ಹಾಕ್ಸ್ಕೊಂಡ್ರೆ ನಾವು ಆ ಮಂಡಿ ಚೆಪ್ಪಿಗೆ. ಹಲೋ, ಕೇಳಿಸ್ಕೊತಾ ಹೇಳಿ. ಅಲ್ಲ ಸರ್, ಈಗ ಸ್ಟೀಲ್ ನಮ್ದು ಅದು ಹಾಕ್ತಾರಲ್ಲ ಮಂಡಿ ಚಿಪ್ಗೆ ಹಾಕಿರಿ, ನಿಮ್ಮ ಮುಂಚೆ ಹೆಂಗಿತ್ತು ಅದೇ ತರ ಓಡಾಡ್ಬೋದಾ? ಮುಂಚೆ ಥರ ನಿಮಗೆ ನಿಮ್ಮ ಜೀವನ ಶೈಲಿಯಲ್ಲಿ ನೀವು ನಡೆದಾಡೋದಾಯಿತು, ಓಡಾಡೋದಾಯಿತು, ವಾಕಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು, 2 ದ್ವಿಚಕ್ರ ವಾಹನ, ಚತುಶ್ಚಕ್ರ ವಾಹನ ಇವುಗಳನ್ನೆಲ್ಲ ಓಡಿಸೋದಕ್ಕೆ ನಿಮಗೆ ಜಾಸ್ತಿ ಏನೂ ತೊಂದರೆ ಇರಲ್ಲ. ಮೆಟ್ಲು ಹತ್ತಿ ಇಳಿಯೋದಕ್ಕೆ ತೊಂದರೆ ಇರೋದಿಲ್ಲ. ಆದರೆ ಓಡೋದು, ಜಿಗಿಯೋದು, ಕುಣಿಯೋದು ಇಂಥವುಗಳನ್ನೆಲ್ಲ ಕೆಲವೊಂದು ಅವಾಯ್ಡ್ ಮಾಡಬೇಕಾಗುತ್ತೆ. ಈಗ ಕೆಳಗಡೆ ಕೂತ್ಕೊಳ್ಳುವಂತಹ ಮಂಡಿಗಳು ಬಂದಿರುತ್ತೆ, ಬಟ್ ಆದಷ್ಟು ಕೆಳಗಡೆ ಕೂತ್ಕೊಳ್ಳೋದು, ಚಕಂಬಟ್ಟೆ ಹಾಕೊಂಡು ಕೂತ್ಕೊಳ್ಳೋದು ಅವಾಯ್ಡ್ ಮಾಡೋದು ಬೆಟರ್, ಲಾಂಗ್ ಲೈಫ್ ಬರೋದಕ್ಕೆ. ಯಾವುದು? ಮೈಸೂರು. ಹೌದಾ? ಸರಿ. ಧನ್ಯವಾದಗಳು ತಿಮ್ಮೇಗೌಡರು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಮಂಡಿ ನೋವು ಹಾಗೂ ಮಂಡಿ ಚಿಪ್ಪಿನ ಬದಲಾವಣೆ ಕುರಿತಾದಂಥ ವಿಚಾರದ ಕುರಿತಾಗಿ ಮಾತನಾಡ್ತಿದ್ವಿ. ಇನ್ನು ಡಾಕ್ಟರ್ ಆಕಾಶ್ ಅವರೊಂದಿಗೆ ನೇರವಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಮ್ಮೊಂದಿಗೆ ಈಗ ಲೈವ್ ಅಲ್ಲಿ ಮಾತನಾಡಬಹುದು. ಇಲ್ಲ ಅವರನ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದಾಗ ಬಾನವಿ ಆಸ್ಪತ್ರೆಯ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಅಲ್ಲಿ ಅವರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೀವು ಡಾಕ್ಟರ್ ಆಕಾಶ್ ಅವರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಬಹುದು. ಬನ್ನಿ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಎಸ್ ಡಾಕ್ಟರ್, ಹೇಳ್ತಾ ಇದ್ವಿ ಈ ಮಂಡಿ ನೋವು ಅಥವಾ ಮಂಡಿ ಚಿಪ್ಪು ಅಂತ ಬಂದಾಗ ಅದರಲ್ಲೂ 1-2-3 ಸಂಧಿವಾತ ಅನ್ನೋದನ್ನ ಕೂಡ ನಾವು ಕೇಳ್ತೀವಿ. ಜನರಿಗೆ ಅದರ ಫ್ರೀಕ್ವೆಂಟ್ ಅನ್ಸೋದ್ರೆ ಏನಿದು ಸಂಧಿವಾತ ಇರ್ಬೋದು, ವಾಯು ಅನ್ನೋದನ್ನ ಒಂದು ರೀತಿಯಾಗಿ ಬಿಂಬಿಸ್ಬಿಡ್ತಾರೆ. ಸೊ ಈ ಸಂಧಿವಾತ ಅಂದ್ರೆ ಏನು? ಅಂದರೆ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ, ಈಗ ಅಂದರೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಆರ್ಥ್ರೈಟಿಸ್ ಬರುತ್ತೆ. ಅಂದರೆ ಸಂಧಿ ಈಸ್ ಈಕ್ವಲ್ ಟು ಆರ್ಥ್ರಾನ್. ಆರ್ಥ್ರಾನ್ ಅಂದರೆ ಜಾಯಿಂಟ್ ಅಂತ ಲ್ಯಾಟಿನ್ ಇದರೊಳಗಡೆ. ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ, ಅಂದರೆ ಊತ. ಸೊ ಸಂಧಿ ಒಳಗಡೆ ಊತ ಎದ್ಬಿಟ್ಟು ಮೃದ್ವಸ್ಥಿ ಏನು ಕಂಪ್ಲೀಟ್ಲಿ ಡ್ಯಾಮೇಜ್. ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಅಂದರೆ ಕಂಟಿನ್ಯೂಸ್ ಮತ್ತು ನಾರ್ಮಲಿ ಇರ್ರಿವರ್ಸಿಬಲ್ ಪ್ರೊಸೆಸ್. ಅಂದರೆ ಮುಂದೆ ಹೋಗ್ತಿರೋದನ್ನ ಅದು ವಾಪಸ್ ಉಲ್ಟಾ ಬರೋದಿಲ್ಲ. ಮುಂದೆ ಹೋಗ್ತಾ ವಿತ್ ಟೈಮ್ ಇನ್ನೂ ಜಾಸ್ತಿ ಸವಿತಾ ಹೋಗುತ್ತೆ. ಸೊ ಏನು ಜಾಯಿಂಟ್ ಡ್ಯಾಮೇಜ್ ಆಗುತ್ತೆ, ಎಟ್ ದ ಎಂಡ್ ರಿಸಲ್ಟ್ ಯಾವಾಗಲೂ ಮೃದ್ವಸ್ಥಿಯ ಡ್ಯಾಮೇಜ್ ಅಥವಾ ಅಸ್ಥಿ ಮಜ್ಜೆ ಅಂತ ಅಥವಾ ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಿ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಜಾಯಿಂಟ್ ಸ್ಪೇಸಸ್ ಅಂತ ಏನಿರುತ್ತೆ ಅದೊಂದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾರ್ಮಲಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅಥವಾ ಕನ್ನಡದೊಳಗಡೆ ಕಾಮನ್ ಆಗಿ ಸಂಧಿವಾತ ಅಂತ ಹೇಳ್ತೀವಿ. ಓಕೆ, ಇನ್ನು ಪ್ರಮುಖವಾಗಿ ಯಾವೆಲ್ಲ ಲಕ್ಷಣಗಳಿಂದ ಅಥವಾ ಯಾವ ಕಾರಣಗಳಿಂದ ಈ ಸಂಧಿವಾತ ಕಾಣಿಸಿಕೊಳ್ಳುತ್ತೆ? ಅದರ ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ? ಅಂದರೆ ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 2 ಮೇಜರ್ ಇದಾಗಿ ನಾವು ಅದನ್ನ ಡಿಫೈನ್ ಮಾಡ್ಬೋದು. ಒಂದು ಪ್ರಾಥಮಿಕ ಅಥವಾ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಏಜ್ ರಿಲೇಟೆಡ್. ಈಗ ನಾರ್ಮಲ್ ಆಗಿ ನಾವೇನು ಕೇಳಿಸ್ಕೊತೀವಿ, ವಯಸ್ಸಾದವರಲ್ಲಿ ಬರೋದು, ವಯಸ್ಸಾಯ್ತಾ ಇದೆ, ಕಾಲು ನೋವು ಬರ್ತಾ ಇದೆ, ಮಂಡಿ ನೋವ್ತಾ ಇದೆ, ಸೊಟ್ಟ ನಡೀತಿದ್ದಾರೆ, ಕಾಲು ನೋವು ಬರ್ತಾ ಇದೆ, ವಯಸ್ಸಿಗೆ ತಕ್ಕಂತೆ ಬರುವಂಥದ್ದು ಇದು ಪ್ರಾಥಮಿಕ ಸಂಧಿವಾತ ಅಥವಾ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥ್ರೈಟಿಸ್. ಇನ್ನು ಕೆಲವೊಂದನ್ನ ಸೆಕೆಂಡರಿ ಕಾಸಸ್ ಅಂತ ಇರುತ್ತೆ. ಸೆಕೆಂಡರಿ ಕಾಸಸ್ ಅಂತ ಹೇಳಿದ್ರೆ ಎಂಡ್ ರಿಸಲ್ಟ್ ಎಲ್ಲದ್ರದ್ದು ಒಂದೇ. ಅಲ್ಟಿಮೇಟ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗುತ್ತೆ, ಜಾಯಿಂಟ್ ಡಿಸ್ಟ್ರಾಯ್ ಆಗಿ ಹೋಗುತ್ತೆ. ಸೊ ಎಂಡ್ ರಿಸಲ್ಟ್ ಆ ಥರ ಇರುತ್ತೆ. ಕಾರಣಗಳು ಹಲವಾರು. ಸೊ ಸೆಕೆಂಡರಿ ಕಾಸಸ್ ಅಂತ ಹುಡುಕಿದಾಗ ಈಗ ನಮಗೆ ನಾರ್ಮಲಿ ಇನ್ಫೆಕ್ಟಿವ್ ಇರ್ಬೋದು. ಅಂದರೆ ಸಣ್ಣವ್ರು ಇರ್ಬೇಕಾದ್ರೆ ಇನ್ಫೆಕ್ಷನ್ ಇರ್ಬೋದು, ಅಥವಾ ಸೆಪ್ಟಿಕ್ ಆರ್ಥೈಟಿಸ್ ಮಂಡಿ ಒಳಗಡೆ ಇನ್ಫೆಕ್ಷನ್ ಆಗಿಬಿಟ್ಟು ಅದರಿಂದ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿಬಿಟ್ಟು ಸೆಕೆಂಡರಿ ಇನ್ಫೆಕ್ಷನ್ ಆಗ್ಬೋದು. ಅಥವಾ ಎಲ್ಲರೂ ಜಾಯಿಂಟ್ ಒಳಗಡೆ ಫ್ರ್ಯಾಕ್ಚರ್ಸ್ ಆದಾಗ, ಅಂದರೆ ಆಕ್ಸಿಡೆಂಟ್ ಆಯಿತು ಅಥವಾ ಬಿದ್ದಿದ್ರು, ತುಂಬ ಮೇಜರ್ ಇಂಜುರಿ ಇದ್ದಾಗ ಜಾಯಿಂಟ್ ಒಳಗಡೆ ಫ್ರ್ಯಾಕ್ಚರ್ ಆಗಿ ಕಾರ್ಟಿಲೇಜ್ ಡ್ಯಾಮೇಜ್ ಆದಾಗ ಪೋಸ್ಟ್ ಟ್ರಾಮಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು
ಒಂದು ಇನ್ಫೆಕ್ಟಿವ್ ಪೋಸ್ಟ್ ಟ್ರಾಮೆಟಿಕ್ ಡಿಜನರೇಟಿವ್ ಆಯಿತು, ಮತ್ತು ಇನ್ಫ್ಲಮೇಟರಿ ಆಸ್ಟಿಯೋಆರ್ಥ್ರೈಟಿಸ್. ಅಂದರೆ ಈಗ ಎಷ್ಟೊಂದು ಜನ ಕೇಳ್ತಾರೆ 20 ವರ್ಷಕ್ಕೇ ಮಂಡಿ ಸೌದೋಗ್ಬಿಟ್ಟಿರುತ್ತೆ, ಬರೀ ಒಂದೇ ಮಂಡಿ ಅಲ್ಲ, ಬೇರೆ ಬೇರೆ ಜಾಯಿಂಟ್ ಪೇನ್ಸ್ ಇರುತ್ತೆ. ಆ ಥರ ಇದನ್ನೆಲ್ಲ ರಿಮಟೊಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದರೆ ಊತದ ಸಂಧಿವಾತ, ರಿಮಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಇರ್ಬೋದು, ಯೂರಿಕ್ ಆಸಿಡ್ ರಿಲೇಟೆಡ್ ಇದಿರ್ಬೋದು, ಇವುಗಳೆಲ್ಲ ಇನ್ಫ್ಲಮೇಟರಿ ಡಿಸಾರ್ಡರ್ಸ್. ಕೆಲವೊಂದು ಸತಿ ಟ್ಯೂಮರ್ ಇದರಿಂದನೂ ಕೂಡ ಬರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇಷ್ಟೆಲ್ಲ ನಾವು ಇದು ಮಾಡಿದಾಗ, ಅಥವಾ ಕೆಲವೊಂದು ಸತಿ ಈಗ ಚೈಲ್ಡ್ಹುಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂದರೆ ಚಿಕ್ಕವರಿದ್ದಾಗಲಿಂದನೇ ನಾರ್ಮಲ್ ಆಗಿರೋದಿಲ್ಲ ಮೂಳೆ, ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಅಥವಾ ಅಬ್ನಾರ್ಮಲ್ ಗ್ರೋತ್ ಪ್ಯಾಟರ್ನ್ಸ್ ಇರುತ್ತೆ, ತುಂಬ ಸ್ಟ್ರೆಸ್ ಬಿದ್ದು ಅದ್ರ ಮೇಲ್ಗಡೆಯಿಂದ ಮತ್ತೆ ಸೆಕೆಂಡ್ರಿ ಡಿಜನರೇಟಿವ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇವುಗಳೆಲ್ಲ ನಾರ್ಮಲ್ ಕಾರಣಗಳು, ಇವುಗಳೆಲ್ಲ ಪೋಸ್ಟ್ ಟ್ರಾಮೆಟಿಕ್, ಇನ್ಫೆಕ್ಟಿವ್, ಇನ್ಫ್ಲಮೇಟರಿ ಈ ಥರ. ಓಕೆ, ವೆರಿ ನೈಸ್. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಜೀವನ ಶೈಲಿ ಕೂಡ ನಮ್ಮ ಆಹಾರ ಕ್ರಮ ಇದಕ್ಕೆ ಬದಲಾಗೋದಿಲ್ಲ, ಇದು ಕೂಡ ಅದು ಡೆವಲಪ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ರು. ಹಾಗಿದ್ರೆ ನಾವು ನೋಡೋದಾದ್ರೆ ನಮ್ಮ ದೇಹದ ತೂಕ ಮತ್ತು ಜೀವನ ಶೈಲಿ ಈ ಒಂದು ನಮ್ಮ ಈ ಮಂಡಿ ನೋವಿಗೆ ನಿಜಕ್ಕೂ ಕಾರಣವಾಗುತ್ತಾ? ಡಸ್ ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್ ಅಥವಾ ಹೇಗೆ? ಅಂದರೆ ಒಂದು ಕಾಂಪೊನೆಂಟ್ ಅಂತೂ ಜೆನೆಟಿಕ್. ಅಂದರೆ ಈಗ ನಾವು ಎಷ್ಟೊಂದು ಜನ ಪೇಷಂಟ್ಸ್ನ ಹೇಳೋದು ನೋಡ್ತಾ ಇರ್ತೀವಿ, 50 ವರ್ಷ ಇದ್ದೀನಿ, ನಾನು ಇಷ್ಟು ತೆಳ್ಳಗಿದ್ದೀನಿ, 90 ವರ್ಷದವ್ರು ನನಗಿಂತ ದಪ್ಪ ಇದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಆ ಥರ ಇದನ್ನು ಹೇಳ್ತಿರ್ತಾರೆ. ಬಟ್ ಆನ್ ಅನ್ ಆವ್ರೇಜ್ ತೊಗೊಂಡಾಗ ವೇಟ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಹೆಲ್ದಿ ವೇಟ್ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಕೆಲವೊಬ್ರು ಔಟ್ಲಯರ್ಸ್ ಇರ್ಬೋದು, ಕೆಲವೊಬ್ಬರಿಗೆ ಎಷ್ಟೊಂದು ಜನ 80 ವರ್ಷದಿಂದ ಬೀಡಿ ಹೊಡಿತಾ ಇದ್ದೀನಿ, ನಂಗೆ ಸಿಗರೇಟ್, ನನಗೇನು ಕ್ಯಾನ್ಸರೇ ಬಂದಿಲ್ಲ ಅಂತ ಹೇಳೋರು ಜನ ಕೇಳಿರ್ತೀವಿ. ಆ ಥರ ಎಲ್ಲರಿಗೂ ಅದೇ ಅನ್ವಯಿಸೋದಿಲ್ಲ. ಸೊ ಆನ್ ಅನ್ ಆವ್ರೇಜ್ ನಾವು ಹೆಲ್ದಿ ವೇಟ್ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಜಾಯಿಂಟ್ ಇನ್ ಲೈಫ್ ಇಂಪ್ರೂವ್, ಅಂದರೆ ಜಾಸ್ತಿ ದಿವಸ ಇರುತ್ತೆ, ಜಾಯಿಂಟ್ ರಿಯಾಕ್ಷನ್ ಫೋರ್ಸಸ್ ಕಮ್ಮಿ ಆಗುತ್ತೆ. ಒಂದು ಡಯಟ್ ಒಳಗಡೆ ಹೆಲ್ದಿ ಡಯಟ್, ಅಂದರೆ ಇದೇ ಸಪ್ರೇಟಾಗಿ ತೊಗೋಬೇಕು, ಬ್ಯಾಲೆನ್ಸ್ಡ್ ಡಯಟ್ ಇಸ್ ಮೋರ್ ಇಂಪಾರ್ಟೆಂಟ್. ಕೆಲವೊಬ್ಬರ ಒಳಗಡೆ ಈಗ ಯೂರಿಕ್ ಆಸಿಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂದರೆ ಬೈ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಮೆಟಬಾಲಿಸಮ್. ಅಂದರೆ ಈಗ ತುಂಬ ನಾನ್ ವೆಜ್, ಅಂದರೆ ರೆಡ್ ಮೀಟ್, ಆರ್ಗನ್ ಮೀಟ್ ಅಥವಾ ಮಟನ್ ಅಥವಾ ಬೀಫ್ ಈ ಥರ ತೊಗೊಳ್ಳೋರು, ಅಥವಾ ತುಂಬ ಅಧಿಕವಾಗಿ ಬಿಯರ್ ಅಥವಾ ಆಲ್ಕೋಹಾಲ್ ಸೇವಿಸೋರಿಗೆ, ಅವಾಗ ಯೂರಿಕ್ ಆಸಿಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅವ್ರುಗಳು ಕೆಲವೊಂದು ಡಯಟರಿ ಚೇಂಜಸ್ನ ಅವ್ರುಗಳು ಮಾಡ್ಕೋಬೇಕಾಗುತ್ತೆ. ಅದರ್ವೈಸ್ ಮೇಜರಾಗಿ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ಏನೂ ಇರೋದಿಲ್ಲ. ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ ಇಸ್ ಗುಡ್. ಆ್ಯಂಡ್ ನಮ್ಮ ಇಂಡಿಯನ್ ಕಿಚನ್ ಸಿಸ್ಟಮ್ ನೋಡಿದ್ರೆ, ನಮ್ಮ ಕುಕಿಂಗ್ ಸಿಸ್ಟಮ್ ನೋಡಿದ್ರೆ ಕೆಲವೊಂದೆಲ್ಲ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಉಳ್ಳುವಂತಹ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೋತೀವಿ. ಪೆಪ್ಪರ್ ಇರ್ಬೋದು, ಅಂದರೆ ಮೆಣಸು, ಒಣಮೆಣಸು, ಇದನ್ನು, ಅಥವಾ ಟರ್ಮರಿಕ್, ಶುಂಠಿ, ಅರಿಶಿನ, ಇವುಗಳಿಗೆಲ್ಲ ಲೋ ಗ್ರೇಡ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಸೊ ನಾರ್ಮಲಿ ಎಲ್ಲರೂ ಉಪಯೋಗ, ಅದು ನುಗ್ಗೆ ಸೊಪ್ಪು ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ಇವುಗಳೆಲ್ಲ ಇನ್ಬಿಲ್ಟ್ ಇದನ್ನು ಕ್ವಾಲಿಟೀಸ್ ಇರೋದ್ರಿಂದ ಒಂದು ಸ್ವಲ್ಪ ಜಾಯಿಂಟ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ವೆರಿ ನೈಸ್. ಮತ್ತೊಬ್ರು ಕಾಲರ್ ಇದ್ರೆ ಮಾತನಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸುಜಾತ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಇಲ್ಲಿ ರಾಮಕೃಷ್ಣ ನಗರ ಹೆಲ್ತ್ ಬ್ಲಾಕ್ ಇಂದ. ಓಕೆ, ಯಾವ್ದ್ರ ಬಗ್ಗೆ ಕೇಳಬೇಕಾಗಿತ್ತು? ನನ್ಗೀಗ 50 ವರ್ಷ ಆಗಿದೆ ಸರ್. ಓಕೆ, ನನಗೆ ತಿರುಪತಿ ಬೆಟ್ಟ ಹತ್ಬೇಕಾ ಬೇಡವಾ ಅಂತ. ಡಾಕ್ಟರ್ ಆಕಾಶ್ ಇದ್ದಾರೆ, ಖಂಡಿತ ಮಾತನಾಡಿ. ಮೊದಲು ಅಂದರೆ ಏಜ್ ಈಸ್ ನಾಟ್ ಅ ಕಾಂಟ್ರಾಇಂಡಿಕೇಶನ್ ಅಮ್ಮ. ಬರೀ 50 ವರ್ಷ ಆಯಿತು ಅಂತ ಬೆಟ್ಟ ಹತ್ತಬೇಡ್ದು ಅನ್ನೋಂಥದ್ದೇನೂ ಇಲ್ಲ. 60-70 ವರ್ಷದವ್ರನ್ನು ಮ್ಯಾರಥಾನ್ ನೋಡ್ತಾ ಇದ್ದಾರೆ, ನೋಡ್ತಿರೋದು ನೋಡಿರ್ತಾರೆ. ಪ್ರಾಬ್ಲಮ್ ಏನಿಲ್ಲ ಸರ್, ನಂಗೆ ಕಾಲೆಲ್ಲ ಆರಾಮಿದೆ, ಯಾವತ್ತೂ ನೋವು ಬಂದಿಲ್ಲ. ಬಟ್ ಆಮೇಲೆ ಸೌದೋಗ್ಬಿಡುತ್ತಾ ಅಂತ ಭಯ. ಇಲ್ಲ, ಮೊದಲು ಚಾಮುಂಡಿ ಬೆಟ್ಟ ಹತ್ತಿಮ್ಮ, ಇದನ್ನು ಒಂದು ಸ್ವಲ್ಪ ಸ್ಲೋ ಆಗಿ ಒಂದೇ ಸತಿಗೆ ಸಡನ್ನಾಗಿ ಇದಾಗಬಾರ್ದು ಅಷ್ಟೇ. ರೆಗ್ಯುಲರಾಗಿ ಬರೀ ಮಂಡಿದೊಂದೇ ಪ್ರಶ್ನೆ ಅಲ್ಲ, 50 ಇಯರ್ಸ್ ಆಯಿತು ಅಂದರೆ ಸಡನ್ನಾಗಿ ಎಲಿವೇಷನ್, ಇದು ಕಾರ್ಡಿಯಾಕ್ ಇವುಗಳು ಇರುತ್ತೆ. ಸೊ ಅದರಿಂದ ನೀವು ರೆಗ್ಯುಲರ್ ವಾಕ್ ಮಾಡಿಬಿಟ್ಟು ನಾರ್ಮಲ್ ಚಾಮುಂಡಿ ಬೆಟ್ಟ ಹತ್ಬೇಕಾದ್ರೆ ನಿಮಗೇನು ನೋವು ಏನೂ ಇಲ್ಲ, ಕಂಫರ್ಟೇಬಲ್ ಆಗಿದ್ದೀರಾ ಅಂತ ಹೇಳಿದರೆ ಹೋಗ್ಬಿಟ್ಟು ಹತ್ಬೋದಮ್ಮ ತಿರುಪತಿ ಬೆಟ್ಟನ. ಥ್ಯಾಂಕ್ ಯು ಸುಜಾತ್ ಅವರೇ. ಖಂಡಿತ ಒಂದೊಂದು ರೀತಿಯಾಗಿ ಅನ್ಸುತ್ತೆ ವೀಕ್ಷಕರೇ, ಖಂಡಿತ ನಿಮ್ಮಲ್ಲಿ ಸಮಸ್ಯೆಗಳು ಉಲ್ಬಣಿಸಿದ್ದಾರೆ ಅಥವಾ ನೀವು ಈ ರೀತಿಯಾದಂಥ ಸಮಸ್ಯೆಗಳನ್ನು ಬಳಲ್ತಾ ಇದ್ದೀರಾ, ಅದ್ರ ಬಗ್ಗೆ ಏನಾದರೂ ಕೂಡ ನಿಮಗೆ ಸಜೆಷನ್ಸ್ ಬೇಕು ಅಂತ ಹೇಳಿದಾಗ ನೇರವಾಗಿ ಮಾತನಾಡಲು ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬಹುದು, ಅಥವಾ ಡಾಕ್ಟರ್ ಆಕಾಶ್ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಾನವಿ ಆಸ್ಪತ್ರೆಯ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ಕೂಡ ನೀವು ಅವರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಅವರೊಂದಿಗೆ ಮಾತನಾಡಬಹುದು. ಎಸ್ ಡಾಕ್ಟರ್, ಈ ರೀತಿ ನೋಡಿ, ಇವಾಗ ಒಂದು ರೀತಿ ಅವರಿಗೆ ಭಯ ಒಳಗೆ ನಮಗೆ ಒಂದು ನಾವೇ ಅಸೆಸ್ ಮಾಡ್ಕೊಳ್ಳೋದು, ನಾನು ಚಾಮುಂಡಿ ಬೆಟ್ಟ ಹತ್ತಿದ್ದೀನಿ, ನಾನು ತಿರುಪತಿ ಬೆಟ್ಟ ಹತ್ತಬಹುದಾ, ನಾನು ಹೇಗೆ ಅಂತ. ಸೊ ಈ ರೀತಿ ನಮ್ಮಲ್ಲೇ ಒಂದಷ್ಟು ಒಳಾರ್ದನೆ ನಾವು ತಗೊಳ್ಳೋ ಡಿಸಿಷನ್ಸ್ ಕೂಡ ಇದನ್ನ ಮೇಂಟೈನ್ ಮಾಡಕ್ ಆಗುತ್ತಾ ಹೇಗೆ? ಬಿಕಾಸ್ ಅವರು ಕೇಳಿದ ಪ್ರಶ್ನೆ ಒಂದು ರೀತಿ ಕಾಮಿಕ್ ಆಗಿದ್ದು, ಇಟ್ ವಾಸ್ ಟ್ರೂಲಿ ಜೆನ್ಯೂನ್ ಕ್ವೆಶ್ಚನ್ ಆಕ್ಚುಲಿ. ದಟ್ ವಾಸ್ ಬಟ್ ಏನು ಅಂತ ಹೇಳಿದ್ರೆ ಅದನ್ನೇ ಹೇಳ್ತಿರೋದು, ಅಂದ್ರೆ ಒಂದೇ ಸತಿಗೆ ಹೋಗ್ಬಿಟ್ಟು ಹತ್ಬಿಟ್ರೆ ನೋವು ಜಾಸ್ತಿ ಆಗುತ್ತೆ. ಈಗ ಸಡನ್ ಆಗಿ ನನಗೆ ಬಂದ್ಬಿಟ್ಟು ನೀವು ಬೆಟ್ಟ ಹತ್ತಿ ಅಂತ ಹೇಳಿದ್ರೆ ನಾಟ್ ಯೂಸ್ ಟು ಇಟ್, ಆ ಥರ ಇರೋದ್ರಿಂದ. ಸೊ ಪ್ಲೇನ್ ಸರ್ಫೇಸ್ ಮೇಲೆ ನಡೆಯೋದು, ಸ್ಟೆಪ್ಸ್ ಹತ್ತೋದು ಡೆಫಿನೆಟ್ಲಿ ಲೋಡ್ ಜಾಸ್ತಿ ಆಗುತ್ತೆ ಮಂಡಿ ಮೇಲೆ. ಸ್ಟೆಪ್ಸ್ ಹತ್ತಿ
ಇಳಿಬೇಕಾದ್ರೆ 4 to 10 times ದ ಬಾಡಿ ವೇಟ್ ಲೋಡ್ ಇರುತ್ತೆ ಮಂಡಿ ಮೇಲೆ. ಸೊ ಆ ಥರ ಇರ್ಬೇಕಾದ್ರೆ ರೆಗ್ಯುಲರ್ ಆಗಿ ರೂಢಿ ಇದ್ಬಿಟ್ಟು ಮಂಡಿಗಳು ಎಕ್ಸರ್ಸೈಸ್ ಮಾಡಿ ರೂಢಿ ಇದ್ಬಿಟ್ಟು ಪ್ಲಸ್ ಕಾರ್ಡಿಯಾಕ್ ಸ್ಟೇಟಸ್ ಅಂದರೆ ಹಾರ್ಟ್ದು ಏನು ತೊಂದರೆ ಗಿಂದ್ರೆ ಈ ಥರದ್ದು ಏನೂ ಇರಲಿಲ್ಲ ಅಂತ ಹೇಳಿದ್ರೆ ಧಾರಾಳವಾಗಿ ಹತ್ಬೋದು. ಓಕೆ, ವೆರಿ ನೈಸ್. ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರುವಂತಹ ಹೆಚ್ಚಿನ ಈ ಮಂಡಿ ನೋವು ಅಥವಾ ಮಂಡಿ ಚಿಕಿತ್ಸೆಯಲ್ಲಿ ಟೋಟಲ್ ನೀ ರಿಪ್ಲೇಸ್ಮೆಂಟ್ ನಾವೇನು TKR ಅನ್ನೋದು ಇಟ್ಸ್ ಅ ವೆರಿ ಫೇಮಸ್ ಯೂಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಏನಿದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಏನು? ಅಂದರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಯಾವಾಗ ಲಾಸ್ಟ್ ಸ್ಟೇಜಿಗೆ ಬರುತ್ತೆ ಅಂದರೆ 3 ಕಾಂಪೊನೆಂಟ್ ಅಂತ ನಾವು ವಿಂಗಡಿಸ್ಬೋದು ಆ ಸರ್ಜರಿ ಯಾರಿಗೆ ರೆಕಮೆಂಡ್ ಮಾಡ್ತೀವಿ ಅಂತ. ಒನ್ ಈಸ್ ಡಾಕ್ಟರ್ಸ್ ಇವ್ಯಾಲ್ಯೂಯೇಷನ್ ಮತ್ತು ಎಕ್ಸ್ರೇ ಫೈಂಡಿಂಗ್ಸ್ ಅಂದರೆ ಆ ಪೇಷಂಟನ್ನು ನೋಡಿದಾಗ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಫೈನಲ್ ಸ್ಟೇಜ್ ಆಫ್ ಆರ್ಥ್ರೈಟಿಸ್ ಇದೆ ಎಕ್ಸ್ರೇಲಿ, ದಟ್ ಈಸ್ ಒನ್ ಡೆಫಿನಿಟಿವ್ ಕಾಂಪೊನೆಂಟ್, ಅದು ಇರಲೇಬೇಕು ಸರ್ಜರಿಗೆ ಹೋಗೋಕ್ಕಿಂತ ಮುಂಚೆ. ಇನ್ನು 2 ಕಾಂಪೊನೆಂಟು ಪೇಷಂಟ್ ರಿಲೇಟೆಡ್ ಇರುತ್ತೆ. ಅಂದರೆ ಈಗ ಪೇಷಂಟು ತುಂಬ ನೋವಿದೆ, ಫೈನಲ್ ಒಂದು ಕಂಪಲ್ಸರಿ ಕಾಂಪೊನೆಂಟು ಡೆಫಿನಿಟಿವ್ ಕಾಂಪೊನೆಂಟ್ ಒಂದು ಜಾಯಿಂಟ್ ಫೈನಲ್ ಸ್ಟೇಜ್ ಆಫ್ ಡ್ಯಾಮೇಜು ಪ್ಲಸ್ ಎಕ್ಸ್ರೇ ಒಳಗಡೆ ಸಪೋರ್ಟಿವ್ ಫೈಂಡಿಂಗ್ಸ್ ಒಂದು, ಪ್ಲಸ್ ಸೆಕೆಂಡರಿಲಿ ಪೇನ್, ಪೇಷಂಟ್ಗೆ ನೋವು ಮತ್ತು ಫಂಕ್ಷನಲ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಕಂಟಿನ್ಯೂಸ್ ಆಗಿ ಈಗ ಒಂದು ದಿವಸ ನೋವು ಬಂತು, ಒಂದು 4-5 ತಿಂಗಳು ನೋವೇ ಬರ್ತಿಲ್ಲ, ಆರಾಮಾಗಿದ್ದೀನಿ, ಜಾಯಿಂಟ್ ಡ್ಯಾಮೇಜ್ ಆಗಿದೆ, ಬಟ್ ಆ ಥರದವ್ರಿಗೆ ಟೋಟಲಿ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಡೈಲಿ ಬೇಸಿಸ್ ಮೇಲೆ ಪೇನ್ ಬರ್ತಾ ಇದೆ ಅಥವಾ ಡೈಲಿ ಅವ್ರ ಪೇನ್ ಕಿಲ್ಲರ್ಸ್ ಅಥವಾ ನೋವು ಶಮನ ಮಾತ್ರೆಗಳನ್ನ ತಗೊಳ್ಳುವಂತಹ ಅವಶ್ಯಕತೆ ಬರ್ತಾ ಇದೆ, ಆ ಥರ ಇರಬೇಕಾದ್ರೆ ದಟ್ ಈಸ್ ಒನ್ ಕಾಂಪೊನೆಂಟ್. ಸೆಕೆಂಡ್ ಫಂಕ್ಷನಲ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಮೊದಲು ಈಗ ನಾರ್ಮಲ್ ಆಗಿ ನಾವು ಮೊದಲೆಲ್ಲ ಕೆಲಸ ನಾನೇ ಮಾಡ್ಕೋತಾ ಇದ್ದೆ, ಈಗ ಅಲ್ಲಿ ತನಕ ಹೋಗೋಕ್ಕಾಗ್ತಿಲ್ಲ, ಮಂಡಿ ನೋವು, ಕುಂಟ್ಕೊಂಡು ನಡಿಬೇಕು ಅಥವಾ ವಾಕರ್ ಇಟ್ಕೊಂಡು ನಡಿಬೇಕು ಅಥವಾ ವೀಲ್ ಚೇರ್ ಬೇಕಾಗುತ್ತೆ. ಈ ಥರ ಇದ್ದಾಗ ಇವು 3 ಸೇರ್ಕೋಬೇಕು. ನೀವು 3 ಸೇರ್ಕೊಂಡಾಗ ವಿ ಕ್ಯಾನ್ ರೆಕಮೆಂಡ್ ದ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಪ್ರೊಸೀಜರ್. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಪೇಷಂಟ್ಗೆ ಒಳಗಡೆಯಿಂದ ನಾವು ಮೊದಲಿನ ಥರ ಆಗಬೇಕು ಅನ್ನುವಂತಹ ಒಂದು ಇದು ಡ್ರೈವ್ ಇರಬೇಕು. ಅಂಥವ್ರಿಗೆ ಮಾತ್ರ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಅದು ಅವ್ರವ್ರ ಇದು ಒಪಿನಿಯನ್. ಓಕೆ, ಇದನ್ನೇನಾದರೂ ಕೂಡ ಸರ್ಟನ್ ಏಜ್ಗೆ ಲಿಮಿಟ್ ಆಗಿದೆ, ಬಿಕಾಸ್ ಎವ್ರಿ ಟ್ರೀಟ್ಮೆಂಟ್ ಅಂದಾಗ ಗೋ ವಿತ್ ಏಜ್ ಅಂತ ಹೇಳ್ತೀವಿ. ನೀವು ಹೇಳಿದ ನೋಡಿದ್ರೆ ಈಗ ಒಂದಷ್ಟು ತಾನಾಗೇ ಸವದಾದ ನಂತರದಲ್ಲಿ ವೆನ್ ದೇರ್ ಇಸ್ ನೋ ಅದರ್ ಚಾಯ್ಸ್ ಅಂದಾಗ ಯು ಜಸ್ಟ್ ಸಜೆಸ್ಟ್ ದೋಸ್ ಪಾಯಿಂಟ್. ಅದಕ್ಕೂ ಏನಾದರೂ ಏಜ್ ಪ್ಯಾಟರ್ನ್ಸ್? ಏಜ್ ಲಿಮಿಟ್ ಅಂತಲ್ಲ. ಈಗ ಊತದ ಸಂಧಿವಾತ ಇನ್ಫೆಕ್ಟಿವ್ನ ಬಿಟ್ಟರೆ ಅದು ಓನ್ಲಿ ಒಂದು ಸಬ್ಸೆಟ್ನ ಇದು ಮಾಡುತ್ತೆ. ಭಾರತದಲ್ಲಿ ನಾವು ನೋಡುವಂತಹ ಮೇಜರ್ ಇವುಗಳು ಏಜ್ ರಿಲೇಟೆಡ್ ಆಸ್ಟಿಯೋಆರ್ಥ್ರೈಟಿಸ್, ಅಂದರೆ ವಯಸ್ಸಿಗೆ ತಕ್ಕಂತೆ ಬರುವಂಥ ಆರ್ಥ್ರೈಟಿಸ್. ಅಂದರೆ ಚಿಕ್ಕವರಿದ್ದವ್ರಿಗೆ ಯಾರಿಗೂ ಮಂಡಿ ಸೌದೋಗ್ಬಿಡಲ್ಲ ತಾನಾಗೆ. ನಾರ್ಮಲಿ ಎಲ್ಲರೂ 50 ವರ್ಷದ ಮೇಲ್ಗಡೆನೇ ಆಗಿರ್ತಾರೆ, 56-60 ವರ್ಷದ ಮೇಲ್ಗಡೆನೇ ಅವರೇ ಆಗಿರ್ತಾರೆ, ನಾರ್ಮಲಿ ಮೇಲ್ಪಟ್ಟವರೇ ಆಗಿರ್ತಾರೆ. ಸೊ ಏಜ್ ಲಿಮಿಟ್ ಅಂತ ಏನೂ ಇಲ್ಲ. ಅಂದರೆ ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಸರ್ಜರಿ. 90 ಇಯರ್ಸ್ಗೂ ಮಾಡ್ಬೋದು, 100 ಇಯರ್ಸ್ಗೂ ಮಾಡ್ಬೋದು. ಬಟ್ ಏನು ಅಂತ ಹೇಳಿದ್ರೆ ಪೇಷಂಟ್ ಫಿಟ್ನೆಸ್, ಮೆಡಿಕಲ್ ಫಿಟ್ನೆಸ್ ಬೇಕಾಗುತ್ತೆ. ಯಾಕಂದರೆ ವಯಸ್ಸಾಗ್ತಾ ಆಗ್ತಾ ಜನರಲ್ ಕಂಡೀಷನ್ನು, ಇದು ಫಿಸಿಯೋಲಾಜಿಕಲ್ ಏಜ್ ನೋಡಬೇಕಾಗುತ್ತೆ. ಬೇರೆ ತೊಂದರೆಗಳಿಂದ ಏನಾದ್ರು ಬಳಲ್ತಿದ್ದಾರೆ ಅಂದರೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕಾರ್ಡಿಯಾಕ್ ಇದಿರ್ಬೋದು, ಯಾವುದೇ ಶಸ್ತ್ರಚಿಕಿತ್ಸೆಯ ಗೋಲ್ ಏನಿರುತ್ತೆ ಇಟ್ ಇಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್. ಈಗ ನಾವು ಸರ್ಜರಿ ಮಾಡಿಬಿಟ್ಟು ಅವ್ರದ್ದು ಇನ್ನೂ ಜನರಲ್ ಕಂಡೀಷನ್ ಬ್ಯಾಡ್ ಆಗ್ತಿತ್ತು ಅಂದರೆ ಅಥವಾ ಇನ್ನೂ ಇದಾಗ ಹೋಗ್ತಾ ಇತ್ತು ಅಂತ ಹೇಳಿದರೆ ಅದರೊಳಗಡೆ ಮಾಡೋದ್ರೊಳಗಡೆ ಮೀನಿಂಗ್ ಇಲ್ಲ. ಸೊ ಅದರಿಂದ ಅವ್ರಿಗೆ ಉಪಯೋಗ ಆಗ್ತಿತ್ತು. ಪೇಷಂಟನ್ನು ಜನರಲ್ ಕಂಡೀಷನ್ ಚೆನ್ನಾಗಿತ್ತು, ಸ್ಟೇಬಲ್ ಆಗಿದ್ರು, ತುಂಬ ಮೇಜರ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಆಯಿತು ಅವೆಲ್ಲ ಇಲ್ಲ, ಅಥವಾ ಕರೆಕ್ಟ್ ಆಗಿರೋಗಿದೆ, ನೋವಿಂದ ಬಳಲ್ತಿದ್ದಾರೆ, ಪ್ಲಸ್ ಸ್ಟೇಜ್ 4 ಆರ್ಥ್ರೈಟಿಸ್ ಆ್ಯಂಡ್ ಪೇಷಂಟ್ಗೆ ಡ್ರೈವ್ ಇದೆ, ನಾನು ಮೊದಲಿನ ಥರ ಇರಬೇಕು, ಆಗಬೇಕು, ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋರಲ್ಲಿ ದೇರ್ ಇಸ್ ನೋ ಏಜ್ ಲಿಮಿಟ್, ಯಾರಿಗೆ ಬೇಕಾದ್ರೂ ಮಾಡ್ಬೋದು. ದಟ್ಸ್ ಓಕೆ, ಫೈನ್. ಹಾಕಿದ್ರೆ ಮತ್ತೊಂದು ವಿಚಾರ ಅಂತ ಕೇಳ್ಬಿಟ್ರೆ ಈ ಮಂಡಿ ನೋವಿನಷ್ಟು ಕೂಡ ಸೊಂಟ ನೋವಿನ ಬಗ್ಗೆನೂ ಕೂಡ ಎಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೂ ಮಂಡಿ ನೋವು ಏನಾದರೂ ಕೂಡ ರಿಲೇಟೆಡ್ ಆದಂಥ ಪ್ಯಾಟರ್ನ್ ಇರುತ್ತೆ ಅಥವಾ ಆ ವಿಚಾರವೇ ಬೇರೆ? ಸೊಂಟ ನೋವು ಅಂದರೆ ಲೋ ಬ್ಯಾಕ್ ಪೇನ್ ಅಂತ. ಲೋ ಬ್ಯಾಕ್ ಪೇನ್ ಏನಾಗುತ್ತೆ, ಈಗ ಕೈ ಎರಡು ಇಂಡಿಪೆಂಡೆಂಟ್ ನಮ್ಮದು. ಅಂದರೆ ಈ ಕೈಗೆ ಏನಾರು ರೇಟ್ ಬಿತ್ತು ಅಂದರೆ ಈ ಕೈಗೇನು ತೊಂದರೆ ಕೊಟ್ಕೊಳ್ಳೋದಿಲ್ಲ, ಯಾಕಂದರೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತವೆ. ಆದರೆ ಕಾಲು ಒಳಗಡೆ ಆ ಥರ ಆಗೋದಿಲ್ಲ. ಎರಡೂ ಮಂಡಿಗಳು ಒಂದು ಇದಕ್ಕೇನಾದ್ರು ತೊಂದರೆ, ಒಂದು ಜಾಯಿಂಟ್ಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಬೇರೆ ಮೆಕ್ಯಾನಿಕಲ್ ಇಂಬ್ಯಾಲೆನ್ಸ್ ಎಲ್ಲ ಕಡೆಗೂ ತೊಂದರೆ ಕೊಡುತ್ತೆ. ಅಂದರೆ ಎಲ್ಲ ಒಂದ್ರ ಮೇಲೆ ಒಂದು ಆಧಾರವಾಗಿ ಇರ್ತವೆ ಕಾಲುಗಳು. ಸೊ ಈಗ ಮಂಡಿ ನಾವು ಒಂದು ಮಂಡಿ ಕಂಪ್ಲೀಟಾಗಿ ಸೌದೋಯ್ತು, ಮಂಡಿನ ಕಂಪ್ಲೀಟಾಗಿ ನಾವು ಸೊಟ್ಟ ಆಗೋಕ್ಕೆ ಶುರು ಆಯಿತು. ನಾವು ನಡೀತಿರ್ಬೇಕಾದ್ರೆ ಕೆಲವೊಬ್ರು ಈ ಥರ ವ್ಯಾಡ್ಲಿಂಗ್ ಗೇಟ್ ಅಂತ ಹೇಳ್ತೀವಿ, ತುಂಬ ಸೌದ ಈ ಥರ ಇರ್ಬೇಕಾದ್ರೆ ನ್ಯಾಚುರಲಿ ಬೆನ್ನ ಮೇಲೆ ತುಂಬ ಜಾಸ್ತಿ ಸ್ಟ್ರೆಸ್ ಬೀಳುತ್ತೆ ಒಂದು. ಇನ್ನೊಂದು ಒಂದು ಕಾಲು ಸೊಟ್ಟ ಆಯಿತು ಅಂದರೆ ಒಂದು ಕಾಲು ಸೊಟ್ಟ ಆಗ್ತಿದ್ದಂಗೆ ಅದರದ್ದು ಹೈಟ್ ಕಮ್ಮಿ ಆಗುತ್ತೆ. ಸೊ ಆ ಥರದಾಗ ಇನ್ನೊಂದು ಮಂಡಿ ನೇರವಾಗಿ ಇತ್ತು ಅಂತ ಅಂದ್ಕೊಳ್ಳೋರು ಒಂದು ಕಡೆನೇ ವಾಲ್ತಾ ಇರ್ತಾರೆ. ಸೊ ಆ ಥರ ಇರಬೇಕಾದ್ರೆ ನ್ಯಾಚುರಲಿ ಅದು ನಾರ್ಮಲ್ ಫಿಸಿಯೋಲಾಜಿಕಲ್ ಲೋಡ್ಸ್ ಬರಲ್ಲ ಇದ್ರ ಮೇಲ್ಗಡೆ. ಸೊ ತುಂಬ ಜಾಸ್ತಿ ಲೋಡ್ ಬಂದಾಗ ಡೆಫಿನೆಟ್ಲಿ ಬ್ಯಾಕ್ ಪೇನ್ ಕೂಡ ಡಿಜನರೇಟಿವ್ ಆರ್ಥ್ರೈಟಿಸ್ ಜಾಸ್ತಿ ಆಗುತ್ತೆ. ಹೇಗಿದ್ರು ಮಂಡಿ ಸೋದೋಗ್ತಾ ಇದೆ ಅಂತ ಹೇಳಿದ್ರೆ
ವಯಸ್ಸಾದಂಗೆ ಬ್ಯಾಕು ಕೂಡ ಸೌದೋಗ್ತಾ ಇರುತ್ತೆ, ಫೆಸೆಟಲ್ ಜಾಯಿಂಟ್ ಆರ್ಥರೈಟಿಸ್ ಇರುತ್ತೆ, ಸೊಂಟದ ಕೂಡ ಆರ್ಥರೈಟಿಸ್ ಅಂದರೆ ಲಂಬರ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ, ಅದು ನಡೀತಾ ಇರುತ್ತೆ. ಇದರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಆಕ್ಸಿಲರೇಟ್ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ, ಯಾರಾದರೂ ಬಿದ್ದಂಥ ಸಂದರ್ಭ ನೀವು ಇವಾಗ ತಾನೇ ಹೇಳಿದ್ರಿ ಬಲ್ದ ಕಾಲಿಗೆ ಮಾತ್ರ ನೋವಾಗಿರುತ್ತೆ, ಅದ್ರ ಎಫೆಕ್ಟ್ ಎಡದ ಕಾಲಿಗೂ ಬೀಳ್ತಾ ಇರುತ್ತೆ, ಬಿಕಾಸ್ ಇದ್ರ ಸ್ಟ್ರೆಸ್ ಎಲ್ಲ ಅದ್ರ ಮೇಲೆ ಬೀಳ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏನಾದ್ರು ಕೂಡ ನೀವು ಹೇಳೋ ರೀತಿ ಲೆಗ್ ಶಾರ್ಟ್ನೆಸ್ ಬರುವಂತ ಚಾನ್ಸಸ್ ಅಂದ್ರೆ ತುಂಬಾ ಏನಾಗುತ್ತೆ, ಸವಿತಾ ಇದೆ, ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ತಾ ಸೊಟ್ಟ ಆಗ್ತಾ ಹೋಯ್ತು. ಸೊಟ್ಟ ಆದಷ್ಟು ಈಗ ಸ್ಟ್ರೇಟ್ ಆಗಿ ಇಟ್ಕೊಳ್ಳೋಕೆ, ಈ ತರ ಇಟ್ಕೊಳ್ಳೋಕೆ ನನ್ನ ಕೈನು ಈಗ ಬೆಂಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಲೆಂತ್ ಇದನ್ನ ನಾವೀಗ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಶಾರ್ಟ್ ಅಂಡ್ ಇದೆ. ಸೊ ಅದೇ ತರ ಮಂಡಿ ಒಳಗಡೆ ಡಿಫ್ರೆನ್ಸ್ ಬರುತ್ತೆ. ಬಾಡಿ ಇವಾಲ್ವ್ ಮಾಡುತ್ತೆ, ಅಂದ್ರೆ ಆದಷ್ಟು ಅದನ್ನ ಟ್ರೈ ಮಾಡುತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಆದ್ರೆ ಬೇರೆ ಜಾಯಿಂಟ್ಗಳು, ಆಂಕಲ್ ಇರ್ಬೋದು ಅಥವಾ ಹಿಪ್ ಜಾಯಿಂಟ್ ಇರ್ಬೋದು ಅಥವಾ ಸೊಂಟದ ಇದು ಲೋ ಬ್ಯಾಕ್ ಇರ್ಬೋದು, ಅವುಗಳು ಜಾಸ್ತಿ ಲೋಡ್ ತಗೊಳುತ್ತೆ. ಓಕೆ, ವೆರಿ ನೈಸ್. ಇನ್ನು ಜೀವನ ಶೈಲಿಯಿಂದ ಬಂದಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ, ನೀವು ಹೇಳಿದ್ರೆ ಹೆಲ್ದಿ ಡಯಟ್ ಅಥವಾ ಹೆಲ್ದಿ ಬ್ಯಾಲೆನ್ಸ್ಡ್ ಎಕ್ಸಸೈಸಸ್ ಏನಿರುತ್ತೆ ಅಂತ, ಅದನ್ನ ಬಿಟ್ಟು ನಾವೀಗ ಒಬ್ಬ ಬಿದ್ದಿರ್ತಾರೋ ಅಥವಾ ಇನ್ನೊಂದೇನೋ ಓಲ್ಡ್ ಏಜ್ ಅಲ್ಲಿ ಆದಂಥ ಒಂದು ಪೇನ್ ಏನೋ ಇರುತ್ತೆ, ಆಫ್ಟರ್ ಸಮ್ ಸರ್ಟನ್ ಟೈಮ್ಸ್ ಆದಮೇಲೆ ಆ ಪೇನ್ ರೆಕರ್ ಆಗೋಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಎಲ್ಲ ಹೇಳ್ತಾರೆ ನಾನು ಯಾವಾಗಲೂ ಬಿದ್ದಿದ್ದೆ, ಅವಾಗ ಸ್ವಲ್ಪ ನೋವಾಗಿತ್ತು, ಈಗ ಮತ್ತೆ ಅದು ರೆಕರ್ ಆಗ್ತಾ ಇದೆ, ಚಳಿಗಾಲ ಬಂದಂಥ ಸಂದರ್ಭದಲ್ಲಿ ಜಾಯಿಂಟ್ಸ್ ಎಲ್ಲ ಪೇನ್ ಆಗ್ತಾ ಇದೆ. ಇಸ್ ಆಲ್ ರಿಯಲಿ ಎ ಮಿತ್ ಅಥವಾ ಇಸ್ ಇಟ್ ಟ್ರೂ? ಇಲ್ಲ, ಪಾರ್ಟ್ಲಿ ಮಿತ್ ಪಾರ್ಟ್ಲಿ ಟ್ರೂ ಅಂತ ಹೇಳ್ಬೋದು. ಓಕೆ, ಕೆಲವೊಂದು ಇಂಜುರಿಗಳು, ಈಗ ಆಂಕಲ್ ಸ್ಪ್ರೈನ್ ಆಯಿತು ನನಗೆ 10 ವರ್ಷ ಹಿಂಗಡೆ ನಂಗೆ ಆ್ಯಂಕಲ್ ಸ್ಪ್ರೈನ್ ಆಗಿತ್ತು, ಇವತ್ತು ಕೂಡ ಹಳೆ ನೋವು ಕಾಣಿಸ್ಕೊಳುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ನಾಲೆಜ್, ಇದನ್ನ ಇಟ್ ಇಸ್ ನಾಟ್ ಅ ವ್ಯಾಲಿಡ್ ರೀಸನ್ ಅಂತ. ಮತ್ತೆ ರೀ ಇಂಜುರಿ ಆದಾಗ ಬೇರೆ ಆಗುತ್ತೆ. ಆದರೆ ಕೆಲವೊಂದು ಸತಿ ಈಗ ಜಾಯಿಂಟ್ ಆರ್ಥರೈಟಿಸ್ ಇರಬೇಕಾದ್ರೆ ಅಥವಾ ಬಿದ್ದು ಜಾಯಿಂಟ್ ಒಳಗಡೆ ಪೇನ್ ಇರಬೇಕಾದ್ರೆ, ನಾರ್ಮಲಿ ಕೋಲ್ಡ್ ಇದ್ರೊಳಗಡೆ ಇರಬೇಕಾದ್ರೆ ಸ್ಟಿಫ್ನೆಸ್ ಇರುತ್ತೆ ಒಂದು ಸ್ವಲ್ಪ. ಈಗ ನಮ್ಮ ಗೋಡೆಗಳು ಅಷ್ಟೇ, ಈಗ ಬಾಗಿಲುಗಳೆಲ್ಲ ನಾವು ಮಳೆ ಗಿಳೆ ಎಲ್ಲ ಬಂದಾಗ ಜಾಸ್ತಿ ಸಿಗಾಕೋತಾ ಇರುತ್ತೆ. ಅದೇ ಥರ ಸಿಮಿಲರ್ಲಿ ವಿತ್ ದ ಹ್ಯೂಮನ್ ಬಾಡಿ ಆಲ್ಸೋ, ಇನಿಷಿಯಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಜಾಯಿಂಟ್ ಪೇನ್ಸು ಅದು ಇದು ಬರುವಂಥದ್ದು ಸಹಜ. ಆದರೆ ಎಷ್ಟೋ ಸತಿ ಕಪೋಲ ಕಲ್ಪಿತ, ಎಲ್ಲ ಪೇಷಂಟ್ಸ್ ತಮ್ಮ ತಾರೆ ಯೋಚನೆ ಮಾಡ್ಕೊಂಡು ರೀಸನ್ ಕೊಡಬೇಕು ಅಂತ ಕೆಲವೊಬ್ರು ಇರ್ತಾರೆ, ಕೆಲವೊಬ್ಬರಲ್ಲಿ ಜೆನ್ಯೂನ್ ಆಗಿರುತ್ತೆ. ಓಕೆ, ಇನ್ನು ಮಂಡಿ ನೋವು ಅಥವಾ ಸಾಮಾನ್ಯವಾದಂಥ ಪೈನ್ ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಪೈನ್ ಕಿಲ್ಲರ್ಸ್ ಅಥವಾ ಏನೋ ಶಮನವನ್ನು, ಎಷ್ಟೋ ಜನ ಇಂಜೆಕ್ಷನ್ಸ್ ಅನ್ನು ತಗೊಳ್ತಾ ಇರ್ತಾರೆ, ಎಷ್ಟೋ ಜನ ಸಮ್ ಆಯಿಂಟ್ಮೆಂಟ್ಸ್ನಲ್ಲಿ ಯೂಸ್ ಮಾಡ್ತಾರೆ. ರಿಯಲಿ ಡಸ್ ಇಟ್ ವರ್ಕ್ಸ್? ಅಂದರೆ ಟ್ಯಾಬ್ಲೆಟ್ಸ್ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ, ಬಟ್ ಒಳಗಡೆ ಇರೋದನ್ನ ರಿವರ್ಸ್ ಮಾಡುತ್ತೆ ಅಂತ ನಾನು ಹೇಳಲ್ಲ. ಯಾವುದೋ ಜಾಯಿಂಟ್ ಡ್ಯಾಮೇಜ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡುವಂತಹ ಇನ್ನೂ ತನಕ ಇದು ಬಂದಿಲ್ಲ. ರಿಸರ್ಚ್ ಡೆಫಿನೆಟ್ಲಿ ನಡೀತಾ ಇದೆ, ಬಟ್ ಇನ್ನೂ ತನಕ ಇದನ್ನ ಮಾಡುವಂತಹ ಇದು ಬಂದಿಲ್ಲ. ಆಯಿಂಟ್ಮೆಂಟ್ಸ್ ಏನಾಗುತ್ತೆ, ಈಗ ನಾವು ಟಿವಿಯಾಗ ನೋಡ್ತಾ ಇರ್ತೀವಿ, ಈ ಆಯಿಲು ಫಿಲ್ಮ್ ಆಕ್ಟರ್ ಇಂದ ಹಿಡಿದ್ಬಿಟ್ಟು ಎಲ್ಲರೂ ಕೂಡ ಇದು ಬೆಸ್ಟ್ ಅಂತ ಹೇಳ್ತಾರೆ. ಬಟ್ ಮೆಡಿಕಲಿ ನೋಡೋದಾದ್ರೆ ಎಲ್ಲವೂ ಗೇಟಿಂಗ್ ಥಿಯರಿ ಅಂತ ಹೇಳ್ತೀವಿ. ಅಂದ್ರೆ ಈಗ ನಮ್ಮ ಸ್ಕಿನ್ ಏನಿರುತ್ತೆ ಬ್ರೈನ್ ಒಳಗಡೆ ತುಂಬಾ ಜಾಸ್ತಿ ರೆಪ್ರೆಸೆಂಟ್ ಆಗುತ್ತೆ, ಸ್ಕಿನ್ ಇಂದ ರೆಪ್ರೆಸೆಂಟೇಷನ್ ತುಂಬಾ ಕ್ರಿಸ್ಟಲ್ ಕ್ಲಿಯರ್. ಆದರೆ ಒಳಗಡೆಯಿಂದ ಡೀಪ್ ಸೀಟೆಡ್ ಜಾಯಿಂಟ್ ಒಳಗಡೆ ಇರುವಂತಹ ಪೇನ್ ಫೈಬರ್ಸ್ ಏನಿರುತ್ತೆ, ಸಿ ಟೈಪ್ ಫೈಬರ್ಸ್ ಅಂತ ಹೇಳ್ತೀವಿ, ಅವುಗಳು ಕಂಪ್ಲೀಟ್ ಆಗಿ ಬ್ರೈನ್ ಒಳಗಡೆ ರೆಪ್ರೆಸೆಂಟೇಷನ್ ಇರಲ್ಲ. ಆ ಥರ ನಾವು ಸ್ಕಿನ್ನನ್ನು ಹಾಕಿ ಉಜ್ಜಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಪೈನಲ್ ಕಾರ್ಡಲ್ಲಿ, ಸ್ಪೈನಲ್ ಲೆವೆಲಲ್ಲಿ ಸ್ಕಿನ್ನಿಂದ ಇಂಪಲ್ಸಸ್ ಜಾಸ್ತಿ ಹೋಗುತ್ತೆ, ಡೀಪ್ ಸೀಟೆಡ್ ಪೇನ್ ಫೈಬರ್ಸ್ನ ಬ್ಲಾಕ್ ಮಾಡುತ್ತೆ. ಅದಕ್ಕೆ ಗೇಟಿಂಗ್ ಥಿಯರಿ ಅಂತ ಹೇಳ್ತೀವಿ. ಸೊ ಆ ಥರ ಇರೋದ್ರಿಂದ ಒಳಗಡೆ ಯಾವ ಆಯಿಂಟ್ಮೆಂಟು ಕೂಡ ಕಂಪ್ಲೀಟಾಗಿ ಸ್ಕಿನ್ನನ್ನು ಪಿಯರ್ಸ್ ಮಾಡಿ, ಸಬ್ಕ್ಯೂಟೇನಿಯಸ್ ಫ್ಯಾಟನ್ನು ಪಿಯರ್ಸ್ ಮಾಡಿ, ರೆಟಿನಾಕ್ಯುಲನ್ನು ಪಿಯರ್ಸ್ ಮಾಡಿ ಬೋನ್ ಒಳಗಡೆ ತನಕ ಹೋಗುವಷ್ಟು ಥೆರಪ್ಯೂಟಿಕ್ ಕಾನ್ಸಂಟ್ರೇಷನ್ಸ್ ರೀಚ್ ಆಗೋದು ತುಂಬ ಕಷ್ಟ. ಬಟ್ ಡೆಫಿನೆಟ್ಲಿ ಪೇಷಂಟ್ಗೆ ರಿಲೀಫ್ ಅಂತೂ ಆಗುತ್ತೆ. ಈಗ ನಾವು ನೋಡೋದಾದ್ರೆ, ಈಗ ಪೇಷಂಟ್ಸ್ಗೆ ಕೆಲವೊಂದು ಸತಿ ಪ್ಲೇನ್ ಡೈಕ್ಲೋಫೆನಾಕ್ ಆಯಿಂಟ್ಮೆಂಟ್ ಬರಿತೀವಿ, ಬಂದಾಗ ಸರ್ ನೀವು ಕೊಟ್ಟಿರೋ ಆಯಿಂಟ್ಮೆಂಟ್ ಚೆನ್ನಾಗಿಲ್ಲ, ಏನೋ ರಿಲೀಫೇ ಬರ್ತಿಲ್ಲ. ಅದು ಕ್ಯಾಪ್ಸೈಸಿನ್ ಅಂತ ಬರುತ್ತೆ, ಈಗ ಮೆಣಸಿನಕಾಯಿ ಒಳಗಡೆ ಇರುವಂತಹ ಅಂಶ ಕ್ಯಾಪ್ಸೈಸಿನ್, ಕ್ಯಾಪ್ಸಿಕಮ್ ಇದ್ರೊಳಗಡೆ, ಅದನ್ನ ಉಜ್ಜಿದಾಗ ಒಂದು ಸ್ವಲ್ಪ ಉರಿ ಥರ, ಈಗ ಉರ್ದಂಗೆ ಆಯ್ತು ಅಂತ ಹೇಳಿದ್ರೆ ನಾವೇ ಹಚ್ಕೊಂಡ್ರು ಕೂಡ ಒಂದು ಸ್ವಲ್ಪ ಕೋಲ್ಡ್ ಆಗಾಯ್ತು, ಉರ್ದಂಗೆ ಆಯ್ತು ಅಂತ ಹೇಳಿದ್ರೆ ಜಾಸ್ತಿ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ. ಸೊ ಆ ಥರ ಗೇಟಿಂಗ್ ಮೆಕ್ಯಾನಿಸಮ್ ಅದು ಕಂಪ್ಲೀಟ್ ಆಗಿ ರಿವರ್ಟ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಫಾರ್ ಟೆಂಪರರಿ ಬೆನಿಫಿಟ್. ಯೂಸ್ ಮಾಡಬೇಡ್ದು ತಪ್ಪು ಅಂತಲ್ಲ, ಉಜ್ಜಬೇಡ್ದು ಅಷ್ಟೇ, ಜಸ್ಟ್ ಲೈಟ್ಲಿ ಅಪ್ಲೈ ಮಾಡಿ ಅದನ್ನ ಬಿಡಬೇಕಾಗುತ್ತೆ ಅಷ್ಟೇ. ಓಕೆ, ನಾವು ಹೇಳ್ತಾ ಇರ್ತೀವಿ, ಸುಮಾರು ಜನ ಹೇಳ್ತಾರೆ ನಾವು ಆಯಿಲ್ ಹಾಕಿ ಉಜ್ತಾ ಇದ್ವಿ, ಮಸಾಜ್ ಮಾಡ್ತಾ ಇದ್ವಿ. ಇಸ್ ದಟ್ ಎ ರಾಂಗ್ ಪಾತ್ ಅಂತ ಅನ್ಸೋದಿಲ್ಲ? ಏನಾಗುತ್ತೆ, ಕೆಲವೊಂದ್ಸತಿ ಕ್ರಾನಿಕ್ ಲೋ ಬ್ಯಾಕ್ ಪೇನ್, ಈಗ ತುಂಬಾ ದಿವಸದಿಂದ ನೋವಿತ್ತು ಅಂತ ಹೇಳಿದಾಗ ಒಂದು ಸ್ವಲ್ಪ ಬ್ಯಾಕ್ ಅನ್ನ ಲೈಟ್ ಆಗಿ ಮಸಾಜ್ ಮಾಡಿದಾಗ ಚೆನ್ನಾಗಿ ಅನ್ಸುತ್ತೆ. ಬಟ್ ಈ ಅಕ್ಯೂಟ್ ಸೈನೋವೈಟಿಸ್ ಅಥವಾ ಅಕ್ಯೂಟ್ ಆಗಿ ಬಿದ್ದಾಗ, ಈಗ ತುಂಬಾ ಜನ ಬರ್ತಾರೆ ಚೆನ್ನಾಗಿ ಹಾಕಿ ಉಜ್ಬಿಟ್ಟು, ಅದು ನಾರ್ಮಲ್ ಬಿದ್ದಾಗೆ ಒಂದಿಷ್ಟು ಊತ ಇರ್ತೀವಿ, ಉಜ್ಬಿಟ್ಟು ಇನ್ನಿಷ್ಟು ದಪ್ಪ ಊತ ಅದ್ರ ಬದಲು ಅದು ಅಕ್ಯೂಟ್ ಬಿದ್ದಾಗ, ಅಕ್ಯೂಟ್ ಪೇನ್ಸ್ ಇರ್ಬೇಕಾದ್ರೆ ಏನೂ ಹಾಕ್ತಲೇ ಜಸ್ಟ್ ಐಸ್ ಪ್ಯಾಕ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಅದನ್ನೇ ನೆಕ್ಸ್ಟ್ ಕ್ವೆಶನ್ ಕೇಳಬೇಕಂತ ಇವಾಗ ಸಡನ್ ಆಗಿ ನಾವೇನು ಸ್ಪೋರ್ಟ್ಸ್ ಆಕ್ಟಿವಿಟಿ ಅಥವಾ ಜಸ್ಟ್ ಸ್ಲಿಪ್ ಅಂತ ಬಿದ್ದಂತ ಸಂದರ್ಭದಲ್ಲಿ ಆ ಟೈಮಲ್ಲಿ
ಟೈಮಲ್ಲಿ ನಮಗೆ ಪೇನ್ ಇಲ್ಲ ಅಂದ್ರೂ ಕೂಡ ವಿತ್ ಇನ್ ಹಾರ್ಸ್ ಅಲ್ಲಿ ದೇ ವಿಲ್ ಗೆಟ್ Swelling ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಮನೆಯವರೆಲ್ಲ ಏನೋ ಬಿಸಿನೀರು ಉಜ್ಜೋದು ಅಥವಾ ಏನೋ ಅಪ್ಲೈ ಮಾಡಿ ಉಜ್ಜೋಣ ಅವಾಗ ಕಮ್ಮಿ ಆಗುತ್ತೆ ಅಂತಾರೆ, ಅದು ತಪ್ಪು ಅಲ್ವಾ? ಜನರಿಗೆ ಅದೊಂದು ಮಾಹಿತಿ ಕೊಡೋದು. ಡೆಫಿನೆಟ್ಲಿ ಐಸ್ ಪ್ಯಾಕ್ಸ್ ಕೊಡೋದು ಬೆಟರ್, ಅಂದರೆ ಅಕ್ಯೂಟ್ ಇಂಜುರಿ ಒಳಗಡೆ. ಯಾಕಂದರೆ ಬಿದ್ದಾಗ ನಾವು ಬರೀ ಮೂಳೆ ಜಾಯಿಂಟು ಫ್ರ್ಯಾಕ್ಚರ್ ಅಂತ ನೋಡಬಾರ್ದು, ಅಕ್ಕಪಕ್ಕ ಇರುವಂತಹ ರಕ್ತನಾಳಗಳನ್ನು ನೋಡಬೇಕಾಗುತ್ತೆ. ಸೊ ಅದಾದಾಗ ಏನಾಗುತ್ತೆ, ಈಗ ಬ್ಲೀಡ್ ಆಗ್ತಾ ಇದೆ, ಸೊ ನಾರ್ಮಲಿ ಕೋಲ್ಡ್ ಆಗ್ತಾಗ ವಾಸೋ ಕನ್ಸ್ಟ್ರಕ್ಷನ್ ಕಂಪ್ರೆಸ್ ಮಾಡುತ್ತೆ ಇದನ್ನು. ಸೊ ಐಸ್ ಪ್ಯಾಕ್ಸ್ ಕೊಟ್ಟಾಗ ಕ್ಯಾಲಿಬರ್ ವೆಸಲ್ಗಳು ಕಮ್ಮಿ ಆಗುತ್ತೆ, ಸೊ ಅವಾಗ ಬ್ಲೀಡಿಂಗ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ರಿಫ್ಲೆಕ್ಸ್ ವಾಸೋ ಡೈಲೇಟೇಷನ್ ಅಂತ ಹೇಳ್ತೀವಿ, ಅಂದರೆ ಕೋಲ್ಡ್ ಆದ ತಕ್ಷಣ ಸಡನ್ ಆಗಿ ಫ್ಲಶ್ ಔಟ್ ಆಗುತ್ತೆ, ಸೊ ಅದರಿಂದ ಊತ ಕಮ್ಮಿ ಆಗುತ್ತೆ. ಸೊ ಐಸ್ ಪ್ಯಾಕ್ಸ್ ಇಸ್ ಬೆಸ್ಟ್. ಇನ್ನೊಂದು ಮಸಾಜ್ ಗಿಸಾಜ್ ಏನೂ ಮಾಡಬೇಡಿ. ಅಬ್ವಿಯಸ್ ಫ್ರ್ಯಾಕ್ಚರ್ ಥರ ಈಗ ಕೆಲವೊಂದ್ಸತಿ ಬಿದ್ದಾದ ತಕ್ಷಣ ನೇತಾಡ್ತಿದೆ ಅಂತ ಇರ್ಬೇಕಾದ್ರೆ ಸಣ್ಣ ಸ್ಪ್ಲಿಂಟ್ ಇರ್ಬೋದು, ಏನಾರು ಒಂದು ಸ್ಕೇಲ್ ಇರ್ಬೋದು, ಅಥವಾ ಒಂದು ನೀವು ಆಟ ಆಡ್ತಿರ್ಬೇಕಾದ್ರೆ ಬಿದ್ದ ಕ್ರಿಕೆಟ್ ಬ್ಯಾಟ್ ಇರ್ಬೋದು, ಅಥವಾ ಒಂದು ಇದನ್ನು ಯಾವುದಂತ ಸ್ಟಂಪ್ಸ್ ಇರ್ಬೋದು, ಅಥವಾ ಕಡ್ಡಿಗೆ ಇದೇನಾರು ಇರ್ಬೋದು, ಜಸ್ಟ್ ಇಟ್ಬಿಟ್ಟು ಬಟ್ಟೆನ ಲೈಟಾಗಿ, ಅಂದರೆ ಮೂಮೆಂಟನ್ನು ಕಮ್ಮಿ ಮಾಡೋದು, ತುಂಬ ಟೈಟಾಗಿ ಕಟ್ಟಬೇಕು ಅಂತ ಅವಶ್ಯಕತೆ ಇಲ್ಲ. ಆದಷ್ಟು ಸ್ಟೆಪ್ ಇಮ್ಮೊಬಿಲೈಸ್ ಮಾಡಿಬಿಟ್ಟು ಹತ್ತಿರದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದು ಬೆಟರ್. ಓಕೆ, ದಟ್ಸ್ ವೆರಿ ಗುಡ್. ಖಂಡಿತ. ಎಸ್ ವೀಕ್ಷಕರೇ, ನೀವು ಕೂಡ ಏನೇನಾದರೂ ನಿಮ್ಮಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಆರೋಗ್ಯ ಸಮಸ್ಯೆಗಳಲ್ಲಿ ಮೂಳೆ ನೋವಿನ ಸಮಸ್ಯೆಗಳು ಕಾಡ್ತಾ ಇದ್ದರೆ ಖಂಡಿತ ನಮ್ಮೊಂದಿಗೆ ನೇರವಾಗಿ ಕೂಡ ಮಾತನಾಡ್ಬೋದು. ಡಾಕ್ಟರ್ ಆಕಾಶ್ ಅವರನ್ನ ವೈಯಕ್ತಿಕವಾಗಿ ಕೂಡ ಭೇಟಿಯಾಗ್ಬೋದು. ಮತ್ತಷ್ಟು ಮಾಹಿತಿಯನ್ನು ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ.